ತಾಲೂಕು ಮಟ್ಟಕ್ಕೆ ಕಾರ್ಯಕ್ರಮ ಅಂತ ಇಷ್ಟು ಜನ ತಾವು ಜನಸಾಗರ ಸೇರಿಸಿರೋದು ಅದು ಯಾರಿಂದನೂ ಸಾಧ್ಯ ಅಲ್ಲ. ಅದು ಶಿವಲಿಂಗೇಗೌಡರು ಮಾತ್ರ ಇಂದ ಸಾಧ್ಯ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ఎందుకంటే ಅದು ಸುಲಭ ಇಲ್ಲ. ಈಗ ಜಿಲ್ಲಾ ಕಾರ್ಯಕ್ರಮ ಅಂದ್ರೆ ಬರ್ತಾರೆ ಸಿದ್ದರಾಮಯ್ಯ ಸಾಹೇಬರು, DCM ಬರ್ತಾರೆ ಅಂದ್ರೆ 1 ಲಕ್ಷ 2 ಲಕ್ಷ ಬರೋದು ಸಹಜ. ಬರೀ ತಾಲೂಕು ಮಟ್ಟಕ್ಕೆ ಕಾರ್ಯಕ್ರಮ ಅಂದ್ರೆ ಇಷ್ಟು ದೊಡ್ಡ ಜನ ಸೇರಿದ್ದಾರೆ ಅಂದ್ರೆ ಅದು ನಮ್ಮ ಶಿವಲಿಂಗೇಗೌಡರು ಮಾತ್ರ ಸಾಧ್ಯ, ಬೇರೆಯವ್ರು ಯಾರಿಂದನೂ ಸಾಧ್ಯ ಇಲ್ಲ. ಬಹಳ ಇವತ್ತು ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸರ್ಕಾರ ಬಂದು 2 ವರ್ಷ ಆಗಿದೆ. 2023 ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತೇ ಇರೋ ವಿಚಾರ. 5 ಗ್ಯಾರಂಟಿ ಅಂದ್ರೆ ಮನೆ ಮನೆಗೆ 2,000 ರೂಪಾಯಿ ಕೊಡಬೇಕು, 10 kg ಅಕ್ಕಿ, ನಮ್ಮ ಎಲ್ಲ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡಬೇಕು, ಹಾಗೂ 2,000 ರೂಪಾಯಿ ಮನೆಗೆ ಕೊಡ್ಬೇಕಂತ ಹೇಳಿದ್ದು ತೀರ್ಮಾನ 5 ಗ್ಯಾರಂಟಿಗಳು ಮಾಡಿರೋದು ನಾವು ಘೋಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ, ಬರೀ ಇವರು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಲಾಗು ಆಗ್ಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದಂತ ವಿರೋಧ ಪಕ್ಷದ ಹೇಳಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿನ ಲಾಗು ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದ್ರ ಜೊತೆಯಲ್ಲಿ ನನ್ನ 6ನೇ ಗ್ಯಾರಂಟಿ ಹೇಳ್ತೀನಿ. ನಾನು ವಸತಿ ಮಂತ್ರಿಯಾಗಿ ನಾನು ಈ ಮಾತನ್ನ ಹೇಳಲೇಬೇಕಾಗ್ತದೆ. ಇದು ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ನಮ್ಮ ಸ್ಲಮ್ ಬೋರ್ಡ್ ಅಲ್ಲಿ 1,80,253 ಮನೆ ಸ್ಯಾಂಕ್ಷನ್ ಮಾಡಿದ್ರು 2015, 16, 17, 18 ಆಮೇಲೆ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 47,864 ಮನೆಗಳು ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಸ್ಯಾಂಕ್ಷನ್ ಮಾಡಿದ್ರು. ಒಟ್ಟಾಗಿ 2,30,600 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ 4 ವರ್ಷ ಇತ್ತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷ ಹೆಚ್ಚಾಗದೆ ಏನಕ್ಕೆ 7.5 ಲಕ್ಷ ಕಾಸ್ಟ್ ಹೆಚ್ಚೇನಕ್ಕೆ ಆಗ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ. ಆ ಬಡವ್ರ ಮನೆಗೆ 18% GST ಹಾಕಿ 1,32,000 ರೂಪಾಯಿ ವಾಪಸ್ ತಗೊಂಡವ್ರೆ. ನಾಮಕೆ ವಾಸ್ತೆ 1.5 ಲಕ್ಷ ಕೊಡ್ತಾವ್ರೆ, ಹಿಂದೆಯಿಂದ 1,32,000 ರೂಪಾಯಿ ವಾಪಸ್ ತಗೊಂಡವ್ರೆ. ನನಗೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನನಗೆ ವಸತಿ ಮಂತ್ರಿಯಾಗಿ ಅವಕಾಶ ಮಾಡಿಕೊಡ್ದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಬಡವ್ರ ಬೆನಿಫಿಷರಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ 1,20,000 ಜನರಲ್ ಕೊಡ್ತೀವಿ, SC STಗೆ 2 ಲಕ್ಷ ಕೊಡ್ತೀವಿ. ನಾವು ಅವರೇಜ್ ತಗೊಂಡ್ರೆ 1.5 ಲಕ್ಷ ಆಗ್ತದೆ ನಮ್ಮ ರಾಜ್ಯ ಸರ್ಕಾರದು. 1.5 ಲಕ್ಷ ಕೇಂದ್ರ ಸರ್ಕಾರದು, ರಾಜ್ಯ ಸರ್ಕಾರದ 1.5 ಲಕ್ಷ ಸೇರ್ಕೊಂಡ್ರೆ 3 ಲಕ್ಷ ಆಯ್ತು. 7.5 ಲಕ್ಷದಲ್ಲಿ 3 ಲಕ್ಷ ತೆಗೆದ್ರೆ 4.5 ಲಕ್ಷ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿತ್ತು. ಬಡವ್ರ ಪಾಪ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? 8 ವರ್ಷದಿಂದ ಬೆನಿಫಿಷರಿ ಟೋಟಲ್ ಬರಬೇಕಾಗಿತ್ತು ಪೇಮೆಂಟ್. ನಮಗೆ ರಾಜೀವ್ ಗಾಂಧಿ ಮತ್ತೆ ಸ್ಲಮ್ ಬೋರ್ಡ್ದು 9,500 ಕೋಟಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದೆ. ಯಾರೋ 5,000 ಕಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟೆ. ಆದ್ಮೇಲೆ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಹೆಂಗಪ್ಪ ಮನೆಯ ಮುಖ್ಯಮಂತ್ರಿಗಳಿಗೆ ಇದು ಹೇಳೋದು, ಇದು ಏನಕ್ಕೆ ಗ್ಯಾರಂಟಿಗಳಿಗೆ 55ರಿಂದ 60,000 ಕೋಟಿ ಆಗ್ತದೆ, ಈಗ ಹೆಂಗಪ್ಪ ಹೋಗಿ ಹೇಳಿದಂತ ಧೈರ್ಯ ಮಾಡಿ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದ್ಮೇಲೆ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಬಡವ್ರು ಈ ತರ ಕಟ್ಟಕ್ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ಇಲ್ಲ ಕಣೋ ನೀನು ಹೇಳ್ತಾರೆ ಸದ್ಯ ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ, ಅದ್ ಎಷ್ಟನ ಕಷ್ಟ ಆಗ್ಲಿ, ಎಷ್ಟನ ತೊಂದರೆ ಆಗ್ಲಿ, ಈ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 2024 ಕ್ಯಾಬಿನೆಟ್ ತಂದು 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಹೋದ ವರ್ಷ 2024 36,789 ಮನೆಗಳು ಕೊಟ್ವಿ.